ಸಾರಿ ವಿಚಾರ ದಿವ್ಯಾ. ಇವತ್ತು ಮನೆ ಹೋಗಿ ಬಿ ಎಲ್ ಎಗಳು ಮನೆ ಹೋಗಿ ಮಾಡಬೇಕಾದ ಕೆಲಸನ ಒಂದು ಕಲ್ಯಾಣ ಮಂಟಪದಲ್ಲಿ ಸೇರಿಸಿ ಎಲ್ಲರನ್ನು ಸೇರಿಸಿ ಯಾವ್ದು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸಾರ್ವಜನಿಕರು ಕಳವಳ ಪಡಬೇಕಾದಂಥ ವಿಷಯ. ಮತದಾರರ ಪಟ್ಟಿ ಅನ್ನೋದು ಯಾವ ಥರ ಒಂದು ಪ್ರಜಾಪ್ರಭುತ್ವದ ಭದ್ರ ಬುನಾದಿಯಲ್ಲಿ ನಾವು ಎಲ್ಲರೂ ನಂಬಿಕೆ ಅಂತ ಇಡುವಂಥ ಈ ಒಂದು ಮತದಾನದ ಪಟ್ಟಿಯನ್ನು ಈ ಥರ ಒಂದು ಮನೆ ಹೋಗಿ ಅವರ ಅಡ್ರೆಸ್ ಕನ್ಫರ್ಮ್ ಮಾಡುವಂಥ ಈ ಪ್ರಕ್ರಿಯೆಯನ್ನು ಒಂದು ಚೌಟ್ರಿಯಲ್ಲಿ ಕುತ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ. ಒಂದು ನಮಗೆ ಬಹಳ ಕಳವಳ ಆಗ್ತದೆ. ಆದರೆ ಇವರು ಡಿಲೀಟ್ ಮಾಡಬಾರ್ದು ಅಂತ ಹೇಳಿದರೆ ಮೃತಪಟ್ಟವರ ಮತದಾರರ ಪಟ್ಟಿಯನ್ನು ಮೃತಪಟ್ಟವರನ್ನು ಡಿಲೀಟ್ ಮಾಡೋದು ಬೇಡವಾ, ಅಥವಾ ಡಬಲ್ ಎಂಟ್ರಿ ಇರೋದನ್ನು ಡಿಲೀಟ್ ಮಾಡೋದು ಬೇಡವಾ, ಅಥವಾ ನುಸುಳುಕೋರರನ್ನು ಡಿಲೀಟ್ ಮಾಡೋದು ಬೇಡವಾ? ಇದು ಈ ಥರ ಮಾಡಿದರೆ ಇವರಿಗೆ ಏನು, ನಾನು ಹೇಳಿದ್ದೀನಿ ಇಷ್ಟೆಲ್ಲ ರಾಜ್ಯಗಳಲ್ಲಿ ಆಗಿದೆ, ಹೈಯೆಸ್ಟ್ ಡಿಲೀಟ್ ಆಗಿರೋದೇ ಭಾರತೀಯ ಜನತಾ ಪಾರ್ಟಿ ಇರುವಲ್ಲಿ ಅಂತ ಹೇಳಿದ್ರೆ. ಅಂದರೆ ಯಾವುದೇ ಒಂದು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಂತ ಅಲ್ಲ, ನಿಜವಾದ ಮತದಾರ ಪಟ್ಟಿ ಏನಾಗಬೇಕು ಅದು ಮಾಡ್ತಾ ಇದೆ. ಅದನ್ನು ಮಾಡೋಕ್ಕೆ ಇವರಿಗೆ ಟೆನ್ಷನ್ ಯಾಕೆ, ಭಯ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಅರ್ಥ ಆಗ್ತಿಲ್ಲ. ಇವತ್ತು ಇಷ್ಟು ದೊಡ್ಡ ಪ್ರಕ್ರಿಯೆ ನಡೀತಾ